ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ದೀರಲ್ಲ, ಇದು ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ 2 ಎಕರೆ 17 ಗುಂಟ ಸೂಪರ್ ಆಗಿರೋ ಒಂದು ಫಾರ್ಮ್ ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಒಂದು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಮಾರ್ಚ್ ತಿಂಗಳಲ್ಲಿ 3ನೇ ರಿಜಿಸ್ಟರ್ ಆಗಿದೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಜಮೀನು ಬೈ ಮಾಡಿರುವಂಥ HN ಗೋಪಾಲ್ ಸರ್ ಅವರು, ಹೊಸಕೋಟೆ ಟೌನು, ಬೆಂಗಳೂರು, ಮತ್ತು ಅವ್ರ ಕುಟುಂಬದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಭಗವಂತ ಸರ್ ನಿಮಗೆ, ನಿಮ್ಮ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚಿನ ಆಸ್ತಿ ಸಂಪಾದಿಸುವಂತಾಗಲಿ ನೀವೆಲ್ಲ. ಮತ್ತು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಜಮೀನು ಬೈ ಮಾಡಿರುವಂಥ ಎಲ್ಲ ಅನ್ನದಾತರಿಗೂ ಧನ್ಯವಾದಗಳು. ನೀವು ನಮ್ಮ ಅನ್ನದಾತರು, ಬೈಯರ್ಸ್ ಎಲ್ಲ. ಇನ್ನು ಜಮೀನು ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ತೋರಿಸ್ತಾ ಇದ್ದಲ್ಲ, ಕೆಂಪು ಮಣ್ಣು, ತುಂಬಾ ಚೆನ್ನಾಗಿರೋದು ಒಂದು ತೋಟ, ಟಾರ್ ರೋಡ್ಗೆ ಅಟ್ಯಾಚು. ನೋಡಿ, ಎಳ್ಳೆನಂತೂ ಒಳ್ಳೆ ಫಲ ಚೆನ್ನಾಗಿ ಬಿಟ್ಟಿದೆ, ಒಳ್ಳೆ ಬೆಳೆ. ಯಾಕಂದರೆ ಮೇನ್ ಚೆನ್ನಾಗಿರೋಂಥ ವಾಟರ್ ಬೆಲ್ಟ್ ಇದೆ. ಇದು ನೋಡಿ ಸ್ಟೋರ್ ರೂಮ್ ಒಂದು, ಅಂದರೆ ನೀವೇನಾದರೂ ಐಟಮ್ಗಳನ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ರೂಮಾಗಿ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಒಂದು ಲೇಬರ್ ಇರೋಕ್ಕೆ ಲೇಬರ್ ಹೌಸು ಕೂಡ ಆಗುತ್ತೆ. ಸುತ್ತ ಫೆನ್ಸ್ ಆಗಿದೆ, ಎಂಟರ್ಲ್ಯಾಂಡ್ ಫೆನ್ಸ್ ಆಗಿದೆ, ಮೆಸ್ ಫೆನ್ಸ್ ಆಗಿದೆ, ಒಂದು ಬೋರ್ ಇದೆ, ಸೂಪರಾಗಿ ವಾಟರ್ ಇದೆ. ಕಾರಣ ನಿಯರ್ ಬೈ ಒಂದು ಲೇಕ್ ಇದೆ, ಒಂದು ಒಳ್ಳೆ ವಾಟರ್ ಬೆಲ್ಟ್ ಇದು. ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ, ಪೈಪ್ಲೈನ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ನೀರೆಲ್ಲ ತುಂಬ ಚೆನ್ನಾಗಿದೆ, ಮತ್ತು ಕುಡಿಯೋಕ್ಕೂ ಕೂಡ ಯೋಗ್ಯವಾಗಿದೆ, ಆ ರೀತಿ ಇದೆ ನೀರು. ಈ ಜಮೀನಲ್ಲಿ 42 ಕೋಕೋನಟ್ ಟ್ರೀ ಇದೆ, 42 ಕೋಕೋನಟ್ ಇದೆ, 26 ಟೀಕ್ ಇದೆ, 26 ಟೀಕ್ ಮರಗಳಿದೆ. ಸ್ವಲ್ಪ ವರ್ಷಗಳು ಬಿಟ್ಟರೆ ಕಟಿಂಗ್ ಮಾಡ್ಬೋದು, ಹಂಗೆ ದಪ್ಪನೇ ಇದೆ ಟೀಕ್ ಎಲ್ಲ. ಕೋಕೋನಟ್ ಅಂತೂ ತುಂಬಾ ಚೆನ್ನಾಗಿ ಫಲ ಬಿಡ್ತಾರಂಥ ಮರಗಳಿದೆ. ಇದು NH ಇಂದ ಕೇವಲ 3 ಕಿಲೋಮೀಟರ್ ಇದೆ. ಫ್ರಮ್ NH 3 ಕಿಲೋಮೀಟ್ರು, ಫ್ರಮ್ ಮೈಸೂರು 40 ಕಿಲೋಮೀಟ್ರು, ಫ್ರಮ್ ಬೆಂಗಳೂರು 165 ಕಿಲೋಮೀಟ್ರ್ ಆಗುತ್ತೆ. ದಯಮಾಡಿ ಡಿಸ್ಟೆನ್ಸನ್ನು ಗಮನಿಸ್ಕೊಳ್ಳಿ, ರೇಟನ್ನು ಗಮನಿಸ್ಕೊಳ್ಳಿ. ರೇಟನ್ನು ಕೂಡ ಹೇಳ್ತೇನೆ, ಎರಡೂ ಕೂಡ ನಿಮಗೆ ಕಂಫರ್ಟಬಲ್ ಅನ್ನಿಸಿದ್ರೆ ದಯಮಾಡಿ ವಿಸಿಟ್ ಮಾಡಿ ತೋರಿಸ್ಕೊಡ್ತೇನೆ. ಇದು ಜನರಲ್ ಪ್ರಾಪರ್ಟಿ, ಅಂದರೆ ಇದು ಪರ್ಚೇಸ್ ಮಾಡಿರೋದು. ಮೂಲನೂ ಜನರಲ್ಲು, ಈಗ ಪರ್ಚೇಸ್ ಮಾಡಿರೋರು ಕೂಡ ಜನರಲ್ ಆಗಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಅವರು ಕೂಡ ಲೀಗಲ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ. ನೋಡಿ, ನೋಡ್ತಾ ಇದ್ದಾರಲ್ಲ, ಡ್ರಿಪ್ ಇರಿಗೇಷನ್ ಎಲ್ಲ ಆಗಿದೆ, ಪೈಪ್ಲೈನ್ ಆಗಿದೆ, ಕೆಂಪು ಮಣ್ಣು ತುಂಬಾ ಚೆನ್ನಾಗಿದೆ. ಓನರು ಕೋಟ್ ಮಾಡ್ತಾರೋ ಪ್ರೈಸಸ್ಸು ಟೋಟಲ್ಲು 2 ಎಕರೆ 17 ಗುಂಟೆಗೆ 1,15,00,000, 1,15,00,000 ಟೋಟಲ್ ಅಮೌಂಟು. ಡೈರೆಕ್ಟ್ ಓನರ್ ಸೆಟ್ಟಿಂಗ್ ಮಾಡಿಕೊಡ್ತೇನೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ಎದುರುಗಡೆ ಓನರ್ ಹತ್ರ ಕೂರಿಸಿದಾಗ ಓನರು ರೇಟ್ ಫಿಕ್ಸ್ ಮಾಡ್ತಾರೆ. ನೋಡಿ ಹೆಂಗಿದೆ ಫಲ ಅಂತ ನೋಡ್ತಾ ಇದ್ದಾರಲ್ಲ ಮರಗಳು. ಮತ್ತು ನಮ್ಮದು 2% ಕಮಿಷನ್ ಇರ್ತದೆ, ನಿಮಗೆ ಗೊತ್ತು. ಡೈರೆಕ್ಟ್ ಓನರ್ ಸೆಟ್ಟಿಂಗ್ ಮಾಡಿಕೊಡ್ತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಜವಾಬ್ದಾರಿ. ಅಪ್ ಟು ಖಾತೆ ಆಗೋವರೆಗೂ ಕೂಡ ನಿಮ್ಮ ಜೊತೆ ನಾವು ಇರ್ತೇವೆ ಪ್ರತಿಯೊಂದು ಸಾರಿ. ಮತ್ತು ಹಿಂದೆ ಸ್ವಲ್ಪ ಖಾಲಿ ಬಿಟ್ಕೊಂಡಿದ್ದಾರೆ, ಕಾರಣ ಟೊಮೊಟೊ ಅದು ಇದೆಲ್ಲ ಬೆಳೀತಾರೆ. ಆಮೇಲೆ ಮತ್ತು ವಿಲೇಜ್ಗೆ ಅಟ್ಯಾಚ್ ಆಗಿದೆ. ನೋಡಿ, ತೋರಿಸ್ತಿದ್ದೀನಲ್ಲ ವಿಲೇಜು, ಅದೇ. ಇದ್ರ ಪಕ್ಕದಲ್ಲೆಲ್ಲ ಸೈಟ್ಗಳಾಗ್ಬಿಟ್ಟಿದೆ. ಸೈಟ್ ಮುಖಾಂತರ 1 ಗುಂಟೆ 2 ಗುಂಟೆ ಸೈಟನ್ನು ಸೇಲ್ ಮಾಡಿದ್ದಾರೆ. ಒಂದು ಒಳ್ಳೆ ವ್ಯಾಲ್ಯೂ ಇದೆ, ವಿಲೇಜ್ಗೆ ಹತ್ರ ಇದೆ, ಬಸ್ ರೂಟು ಎಲ್ಲ ಪ್ರತಿಯೊಂದು ಕೂಡ ಫೆಸಿಲಿಟಿ ಚೆನ್ನಾಗಿದೆ. ಜಸ್ಟ್ ಒಂದು 3 ಕಿಲೋಮೀಟ್ರೆಲ್ಲ ಟೌನ್ ಸಿಗುತ್ತೆ. ತುಂಬಾ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ಕೆಂಪು ಮಣ್ಣು. ನೀವು ಎನಿ ಒಂದು ಬೆಳೆ ಬೆಳಿಬೋದು. ಈಗ ಏನು ತೋಟ ಇದೆ ಅದೇ ಸಾಕು, ಬೇರೆ ಟೊಮೊಟೊ ಇರ್ಬೋದು, ಬಾಳೆ ಇರ್ಬೋದು, ತರಕಾರಿ ಬೆಳಿತೀರಿ ಅಂದರೆ ಬೆಳಿಬೋದು. ಬೇಡ ಅಂದರೆ ಈಗ ಏನು ಖಾಲಿ ಜಮೀನು ಇದೆಯಲ್ಲ, ಅಲ್ಲೆಲ್ಲ ಅರಕೆ ನಟ್ಟು ಮತ್ತು ಮ್ಯಾಂಗೋ, ಸಪೋಟ ಏನು ಬೇಕಾದರೂ ಹಾಕ್ಬೋದು. ಯಾಕಂದರೆ ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ನೀರು ಕೂಡ ಇದೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನಿಮ್ಗೆ ಒಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಡೋಣ, ಆನೆಸ್ಟಾಗಿ, ಫಾಸ್ಟಾಗಿ, ಕ್ಲಿಯರಾಗಿ ಮಾಡ್ಕೊಡೋಣ. ನಿಮ್ಗೆ ಏನೇ ಒಂದು ಪ್ರತಿಯೊಂದು ಡೌಟ್ ಇದ್ದರೂ ಕೂಡ ನಮ್ಮ ಕಡೆಯಿಂದ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಡಾಕ್ಯುಮೆಂಟ್ಸ್ ವೈಸ್ ಇರ್ಬೋದು, ಪಾರ್ಟಿ ವೈಸ್ ಇರ್ಬೋದು, ಎನಿವನ್ನ ಕ್ಲಾರಿಫಿಕೇಷನ್ ಮಾಡಿಸ್ಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ತುಂಬ ಜನಕ್ಕೆ ಒಂದು ಒಳ್ಳೆ ಲ್ಯಾಂಡ್ ಕೊಡಿಸಿದ್ದೀವಿ. ಪ್ರಿವಿಯಸ್ ಲ್ಯಾಂಡ್ ಓನರೆಲ್ಲ ಸಂತೃಪ್ತಿಯಿಂದ ನಮ್ಮನ್ನು ಆರಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಿಮಗೂ ಕೂಡ ಒಂದೊಳ್ಳೆ ಲ್ಯಾಂಡ್ ಮಾಡಿಕೊಡೋಣ. ಲ್ಯಾಂಡ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯಮಾಡಿ ಕರೆ ಮಾಡಿ. ನಾವು ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಲ್ಯಾಂಡ್ಸ್ ಹಾಕೋರು ದಯಮಾಡಿ ಎಕ್ಸಾಕ್ಟಾಗಿ ಯಾವ ಊರಿದೆ ಹೇಳಿ, ಆ ಊರು ಹೆಸರೇನು ಎಲ್ಲಿ ಅಂತ ದಯವಿಟ್ಟು ಯಾರೂ ಕೇಳೋಕ್ಕೋಗ್ಬೇಡಿ. ಯಾಕಂದರೆ ನಾವು ನಿಖರವಾಗಿ ಆ ಊರ ಹೆಸರು ಹೇಳೋಕ್ಕಾಗಲ್ಲ. ಕಾರಣ ನಮ್ಮ ಪ್ರೊಫೆಷನಲ್ ಸರಿಯೊಂದಲ್ಲ. ಯಾಕಂದರೆ ಕೆಲವು ಏಜೆಂಟ್ಗಳಿರ್ಬೋದು, ಇನ್ಯಾರೋ ಕೆಲವು ಫೇಕ್ ಬೈಯರ್ಸ್ ಇರ್ಬೋದು, ತಿಳ್ಕೊಳಕ್ಕೋಸ್ಕರ ಕೇಳ್ತಾರೆ. ನಮಗೆ ಫೋನಲ್ಲಿ ಯಾರು ರಿಯಲ್ ಬೈಯರು, ಯಾರು ಫೇಕ್ ಪೀಪಲ್ ಅಂತ ಗೊತ್ತಾಗಲ್ಲ. ಅದರಿಂದ ಹೇಳೋಕ್ಕಾಗೋದಿಲ್ಲ. ದಯಮಾಡಿ ಇಂಟ್ರೆಸ್ಟ್ ಇರೋರು ಎದುರುಗಡೆ ಬಂದು ಜಮೀನು ನೋಡಿ, ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಹೇಳಿ.
ಒಂದು ಸಾರಿ ಪರಿಚಯ ಆದರೆ ನೆಕ್ಸ್ಟು ನಾವು ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇವೆ. ಎನಿವನ್ ಎಲ್ಲ ವಿಚಾರಗಳು ಮತ್ತು ಈ ಲೊಕೇಶನ್ ಆಗ್ಬೋದು, ಊರಾಗ್ಬೋದು, ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋಣ. ದಯಮಾಡಿ ನಮ್ಮನ್ನು ಕೂಡ ಅರ್ಥ ಮಾಡ್ಕೊಳ್ಳಿ, ಅನ್ಯಥಾ ಭಾವಿಸೋಕೆ ಹೋಗಬೇಡಿ. ಕ್ಷಮೆ ಇರಲಿ ಯಾರಿಗಾದ್ರೂ ನಮ್ಮಿಂದ ನೋವಾಗಿದ್ದರೆ. ನೋಡಿ, ಇದೇ ಸ್ಟೋರ್ ರೂಮ್ ಹೇಳಿದ್ನಲ್ಲದು. ದಯಮಾಡಿ ನೇರವಾಗಿ ವಿಸಿಟ್ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.